ನೋಟು ಅಂದರೆ ಅದರ ಮೇಲೆ ಮುಖಬೆಲೆ ಅದರದ್ದೇ ಆದ ನಂಬರ್ ಮುದ್ರಣವಾಗುವುದು ಕಾಮನ್. ಚಿಕ್ಕಬಳ್ಳಾಪುರದ ಶ್ರೀರಾಮಪ್ಪ ಎಂಬುವರಿಗೆ ಮಾತ್ರ ವಿಚಿತ್ರ ನೋಟು ಸಿಕ್ಕಿದೆ. ಅವರಿಗೆ ಸಿಕ್ಕಿರುವ 50 ರೂಪಾಯಿ ನೋಟೊಂದು ಅರ್ಧಂಬರ್ಧ ಮುದ್ರಿತವಾಗಿದೆ, ಅಲ್ಲದೆ ತುಂಡು ತುಂಡಾಗಿದೆ. ಜೊತೆಗೆ ಒಂದೇ ಭಾಗದಲ್ಲಿ ಎರಡೆರಡು ಬಾರಿ 50 ಅಂತ ಅದರ ಮುಖಬೆಲೆ ಮುದ್ರಿತವಾಗಿದೆ, ಅಲ್ಲದೆ ಅದರಲ್ಲಿರುವ ನಂಬರ್ ಕೂಡ ಎರಡೆರಡು. ಶ್ರೀರಾಮಪ್ಪ ಅವರಿಗೆ ಇಂತಹ ನೋಟು ಸಿಕ್ಕಿರೋದು ಕೋಲಾರ ಮದ್ದೇರಿ ಗ್ರಾಮದ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ. ಹಣದ ತುರ್ತು ಅವಶ್ಯಕತೆ ಇದ್ದ ಶ್ರೀರಾಮಪ್ಪ ತಮ್ಮ ಸ್ನೇಹಿತರ ಖಾತೆಯಿಂದ ಹಣ ಡ್ರಾ ಮಾಡಿದ್ರು. ಆಗ ಬ್ಯಾಂಕ್ನವರು 50 ರೂಪಾಯಿಯ 2 ಕಟ್ಟು ನೀಡಿದ್ರು. ಅದರಲ್ಲಿ ಈ ನೋಟು ಸಿಕ್ಕಿದೆ. ಆದರೆ ಬ್ಯಾಂಕ್ನವರು ಮಾತ್ರ ಈ ನೋಟಿಗೆ 2 ನೋಟಿನ ಲೆಕ್ಕ ನೀಡಿದ್ದಾರೆ. ಆದರೆ ಶ್ರೀರಾಮಪ್ಪ ಅವರದ್ದು ಪರದಾಡುವ ಸ್ಥಿತಿ. ಮಂಗಳೂರಿನ ಪಂಜಿಮೊಗರಿನಲ್ಲಿ ನಡೆದ ಜೋಡಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಸುಳಿವು ಲಭ್ಯವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದ ತನಿಖೆ ನಡೆಸಲು 2 ತಂಡಗಳನ್ನು ರಚಿಸಲಾಗಿದೆ. ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ಪೊಲೀಸ್ ಕಮಿಷನರ್ ಸೀಮಾಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಈ ಮಧ್ಯೆ ಹತ್ಯೆ ನಡೆದ ಪಂಜಿಮೊಗರು ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಕರಾವಳಿ ನಗರಿ ಮಂಗಳೂರು ತಾಯಿ ಮಗಳ ಜೋಡಿ ಕೊಲೆಯಿಂದ ಬೆಚ್ಚಿ ಬಿದ್ದಿದೆ. ಗೃಹಿಣಿ ಮತ್ತು 8 ವರ್ಷದ ಮುದ್ದು ಕಂದಮ್ಮನನ್ನ ಚೂರಿಯಿಂದ ಇರಿದು ಹಾಡಹಗಲೇ ಕೊಲೆ ಮಾಡಲಾಗಿದೆ. ಘಟನೆಯಿಂದ ಮೃತರ ಸಂಬಂಧಿ ದಿಗ್ಭ್ರಮೆಗೊಳಗಾಗಿದ್ದಾರೆ. ಗುಜರಿ ವ್ಯಾಪಾರಿ ಹಮೀದ್, ಕೆಲಸದಾಕೆ ಧಾರವಾಡ ಮೂಲದ ಲಕ್ಷ್ಮಿ ಸೇರಿದಂತೆ ಹಲವರಿಂದ ಮಾಹಿತಿಯನ್ನ ತನಿಖಾ ತಂಡ ಪಡೆದುಕೊಂಡಿದೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಶ್ವಾನದಳ 100 ಅಡಿ ಹೋಗಿ ನಿಂತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ತೀರಾ ಆಪ್ತರು ಹಾಗೂ ಪರಿಚಿತರೇ ಈ ಕೃತ್ಯ ನಡೆಸಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಆದರೆ ಕೊಲೆಗೆ ಕಾರಣ ಏನು ಎಂಬುದು ಇನ್ನಷ್ಟೇ ಬಯಲಾಗಬೇಕಿದೆ. ಪರಿಚಯದವರು ಬಂದರು ಸಹ, ಪರಿಚಯ ಇಲ್ಲದವರು ಬಂದರು ಸಹ ಫಸ್ಟ್ ತೆಗೆಯುವುದು ಈ ಕಿಟಕಿ ತೆಗೆದು ಫಸ್ಟ್ ನೋಡ್ತಾರೆ. ಆದಮೇಲೆ ಪರಿಚಯ ಇದ್ದರೆ ಮಾತ್ರ ಬಾಗಿಲು ತೆಗೆಯುವುದಲ್ಲ, ಅದು ಪರಿಚಯ ಇಲ್ಲದವರನ್ನು ಯಾರು ಬಾಗಿಲು ತೆಗೆಯುವುದಿಲ್ಲ. ಪರಿಚಯದವರೇ ಬಂದು ಇದು ಮಾಡಿದೆ ಅಂತ ಆಗ್ತದೆ. ನನ್ನ ಕೆಲಸದವಳು ಕೆಳಗೆ ಬಂದು ನನಗೆ ಹೇಳಿದ್ಳು, ಬದಿಯ ಕಾಂಪೌಂಡಲ್ಲಿ ಹೆಂಗಸು ಬಿದ್ದಿದೆ, ರಕ್ತ ಕಾಣ್ತಾ ಉಂಟು ಅಂತೇಳಿ ಹೇಳಿದ್ಳು. ಸೊ ನಾನು ಕೆಳಗೆ ಕೂತ್ಕೊಂಡಿದ್ದೆ. ಸೊ ಮತ್ತು ನಾನು ಹೊರಗೆ ಬಂದು ನೋಡಿದೆ ಕಾಂಪೌಂಡ್ ವಾಲ್ನ ಹತ್ರ. ನೋಡುವಾಗ ಹೆಂಗಸು ಅಂಗಾತ ಮಲಗಿತ್ತು. ತನಿಖೆಗೆ 2 ತಂಡಗಳನ್ನು ರಚಿಸಲಾಗಿದ್ದು ಮಹತ್ವದ ಅಂಶಗಳು ಲಭ್ಯವಾಗಿವೆ ಎಂದು ಪೊಲೀಸ್ ಕಮಿಷನರ್ ಸೀಮಾಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಮೇಲ್ನೋಟಕ್ಕೆ ಮರ್ಡರ್ ಫಾರ್ ಗೇನ್ ಅಂತ ಕಂಡು ಬರ್ತಾ ಇಲ್ಲ. ಎರಡನೇದು, ಇಂಥ ಗಾಸ್ಲಿ ಇನ್ಸಿಡೆಂಟ್ ಇಲ್ಲಿವರೆಗೆ ಮೊದಲೇ ಆಗಿಲ್ಲ. ಕೆಲವು ಕ್ಲೂಸ್ ನಮಗೆ ಸಿಕ್ಕಿದೆ. ಆಧಾರ ಮೇಲೆ ನಾವು ಇಮಿಡಿಯೇಟ್ಲಿ ಶಾರ್ಟ್ಲಿ ಅರೆಸ್ಟ್ ಮಾಡ್ತೀವಿ ಆರೋಪಿಯವರಿಗೆ. ಇದೇ ವೇಳೆ ಪಂಜಿಮೊಗರುವಿನ ಮನೆಯಲ್ಲಿ ನೀರವ ಮೌನ ಮಡುಗಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮನೆಯನ್ನ ಖರೀದಿಸಿ ವಾಸ್ತವ್ಯ ಹೂಡಿದ್ದ ಹಮೀದ್ಗೆ ಈ ಘಟನೆಯಿಂದ ದಿಕ್ಕೆ ತೋಚದಂತಾಗಿದೆ. ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಇದು ಯಾವ ಜನ್ಮದ ಮೈತ್ರಿಯೋ ಗೊತ್ತಿಲ್ಲ. ದಾರಿ ತಪ್ಪಿ ಮನೆಗೆ ಬಂದ ಕೋತಿಯೊಂದು 2 ದಿನಗಳಲ್ಲಿ ಮನೆಯೊಡತಿಗೆ ಹೊಂದ್ಕೊಂಡಿದೆ. ಮಂಗ ಮನೆಯನ್ನು ಬಿಟ್ಟು ಹೋಗಲು ಒಪ್ತಾ ಇಲ್ಲ. ರಾಮಭಕ್ತರಾದ ಈ ಕುಟುಂಬಕ್ಕೆ ಸಾಕ್ಷಾತ್ ಹನುಮಂತನೇ ಬಂದಂತಾಗಿದೆ. ಕಾಫಿನಾಡಿನಲ್ಲಿ ಮನೆಯೊಡತಿಯೊಂದಿಗೆ ಮಂಗನ ಫ್ರೆಂಡ್ಶಿಪ್ ಕುರಿತ ವರದಿ ಇಲ್ಲಿದೆ. ಈ ಮಂಗ ಎಲ್ಲಿಂದ ಬಂತೋ, ಯಾಕೆ ಬಂತೋ ಯಾರಿಗೂ ಗೊತ್ತಿಲ್ಲ. ಆದ್ರೂ ಈ ಕುಟುಂಬದೊಂದಿಗೆ ಮಂಗನಿಗೆ ಅವಿನಾಭಾವ ಸಂಬಂಧ. 2 ದಿನಗಳ ಹಿಂದೆ ಈ ಮನೆಗೆ ಆಗಮಿಸಿದ ಈ ಕೋತಿಗೆ ವಾಪಸ್ ಹೋಗುವ ಮನಸ್ಸಿಲ್ಲ. ಇನ್ನು ಮನೆಯೊಡತಿ ಚಂದ್ರಮ್ಮನನ್ನ ಕಂಡ್ರೆ ಈ ಮಂಗನಿಗೆ ಪಂಚಪ್ರಾಣ. ಚಂದ್ರಮ್ಮ ಎಲ್ಲಿ ಹೋದ್ರೂ ಅವರನ್ನೇ ಹಿಂಬಾಲಿಸುತ್ತೆ, ಮೈ ಮೇಲೆ ಹತ್ತಿ ಕೋರತ್ತೆ. ಕೆಳಗಡೆ ಕುಂತಾಗ ಬಂದು ಮಡ್ಲಲ್ಲಿ ಕುತ್ಕೊಂಡು ಕೆನ್ನೆನ ಹಿಂಗೆ ಅಲ್ಲಾಡಿಸ್ತು. ಇದೇನು ಹಿಂಗೆ ಅಲ್ಲಾಡಿಸ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡ ಹುಡುಗಿ ಬೇವ್ತ್ಕೊಂಬಿಟ್ಟು ಅಮ್ಮ ನಿನ್ಗೇನು ಅನ್ನಿಸ್ಲಿಲ್ಲ ಅಂದ್ಲು. ನನಗೇನು ಅನ್ನಿಸ್ಲಿಲ್ಲಮ್ಮ ಅಂತ ಹೇಳಿದೆ. ಮತ್ತೆ ಅದು ನಾವು ಸಾಯಂಕಾಲದವರೆಗೂ ಹಿಂದ್ಗಡೆ ಮುಂದ್ಗಡೆ ಓಡಾಡ್ತಿದ್ರೆ ಜೊತೆಲೇ ಬರೋದು ಜೊತೆಲೇ ಹೋಗೋದು.
ಇನ್ನು ರಾಮ ಭಕ್ತನಾಗಿರೋ ಯಜಮಾನ ಸತೀಶ್ಗೆ ಸಾಕ್ಷಾತ್ ಹನುಮಂತನೇ ದರ್ಶನ ನೀಡಿದ ಅನುಭವವಾಗಿದೆ. ಮತ್ತೆ ರಸ್ತೆಗೆ ಹೋಗುತ್ತೆ, ಮತ್ತೆ ಯಾರು ಅಕ್ಕಪಕ್ಕ ಯಾರು ಬಂದ್ರೆ ಬಿಡಲ್ಲ. ನಾವು ಮನೆಯವ್ರು ಬಂದ್ರೆ ಮಾತ್ರ, ನಮ್ಮ ಹೆಂಗಸರು ಬಂದ್ರೆ ಮಾತ್ರ ಬಿಡುತ್ತೆ, ಬಾಕಿ ಯಾರಿಗೂ ಬಿಡ್ತಾ ಇಲ್ಲ. ಮಂಗ ಕಾಡಿಂದ ಮೋಸ್ಟ್ಲಿ ನಿನ್ನೆ 4 ಗಂಟೆಗೆ ಇಲ್ಲಿಂದ ಬಂದಿದೆ. ಇಲ್ಲಿಂದ ಕಾಡಿಂದ ಬಂದಿರ್ಬೋದು, ಊರಿಂದ ಬಂದಿರ್ಬೋದು, ಗೊತ್ತಿಲ್ಲ ಸರ್ ನಮಗೆ. ಕೋತಿ ವರ್ತನೆ ಕಂಡು ಕುಟುಂಬ ಸದಸ್ಯರಿಗೆ ಆಶ್ಚರ್ಯವೋ ಆಶ್ಚರ್ಯ. ಇದೇನು ನಾವು ಸಾಕಿದ ಕೋತಿಯಲ್ಲ, ಇದ್ದಕ್ಕಿದ್ದಂತೆ ಮನೆ ಹೊಕ್ಕ ಈ ಮಂಗ ಇಷ್ಟೊಂದು ಹೊಂದಿಕೊಂಡಿರುವ ಬಗ್ಗೆ ಸ್ಥಳೀಯರು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಎಲ್ಲಿದ್ರು ಹುಡ್ಕೊಂಡ್ ಬರ್ತಾನೆ, ಆ ರೀತಿಯಲ್ಲಿ ಈ ಹನುಮಂತ ಹುಡ್ಕೊಂಡ್ ಬಂದಿರೋದು. ಇದು ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ. ಬೈ ಚಾನ್ಸ್ ನಾನು ನೋಡಿದೆ ಕಣ್ಣಾರೆ, ಅವಮ್ಮ ಎತ್ಕೊಂಬಂದಾಗ ಏನು ಮಾಡಿಲ್ಲ, ಬರೀ ಡೋರನ್ನ ಕೀಳಕ್ಕೆ ಹೋಗ್ತಿದೆ, ಬಟ್ ಆ ಡೋರ್ ಲಾಕ್ ಮಾಡಿದ್ರು. ದಾರಿ ತಪ್ಪಿ ಬಂದಿರುವ ಕಪಿಗೆ ಮನೆಯವರು ಬಾಳೆಹಣ್ಣು, ಕಡಲೆಕಾಯಿ ನೀಡಿ ಪೋಷಣೆ ಮಾಡ್ತಿದ್ದಾರೆ. ಮಕ್ಕಳಿಗೆ ಮಂಗನ ಚೇಷ್ಟೆಯಿಂದ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತಿದೆ. ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು.